ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿರಲೇಬೇಕು. ಯಾವುದೇ ನೋವಿರಲಿ, ನಲಿವಿರಲಿ, ಖುಷಿ ಇರಲಿ, ದುಃಖ ಇರಲಿ, ನಾವು ಯಾವಾಗಲೂ ಖುಷಿಯಾಗೇ ಇರಬೇಕು. ನನ್ನ ಪಾಲಿಸಿ ಅದೇ. ನೀವು ಹಾಗೆ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಗು ನಮ್ಮ ಜೊತೆ ಇದ್ದಾಗ ಯಾರೂ ನಮ್ಮನ್ನ ಸೋಲ್ಸೋಕ್ಕೆ ಸಾಧ್ಯನೇ ಇರಲಿಲ್ಲ. ನಮ್ಮ ಪ್ರಣಿ ಬರ್ಡೇದು ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿತ್ತು. ನನ್ನ ನೆನಪಿನ ಬುತ್ತಿಯಲ್ಲಿ ಇದು ಜನರ ವ್ಯೂಸ್ಗೋಸ್ಕರ ನಾನು ಮಾಡ್ತಿಲ್ಲ, ನನ್ನ ಖುಷಿಗೋಸ್ಕರ, ನನ್ನ ಮೆಮೊರಿಗೋಸ್ಕರ. ಮುಂದೆ ಒಂದಿನ ನಾವು ಈ ವಿಡಿಯೋ ನೋಡಿಕೊಂಡಾಗ ಒಂಥರ ಖುಷಿ ಸಿಗುತ್ತೆ ಅಂತ ನಾನು ನನ್ನ ಎಲ್ಲ ಕ್ಲಿಪ್ಪಿಂಗ್ಸ್ ಯಾವುದಾದ್ರೂ ಮಿಸ್ ಆಗಿದ್ದರೆ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ನಿಮ್ಗೇನಾದರೂ ಬೇಜಾರಾಯಿತು ಅಂತ ಅಂದರೆ ಸ್ಕಿಪ್ ಮಾಡಿ. ನಾವು ಮೊನ್ನೆ ಟ್ರಿಪ್ಗೆ ಹೋಗಿದ್ವಲ್ಲ, ಅದು ಎಲ್ಲೋಗಿದ್ರಿ, ಏನು ಟ್ರಿಪ್ಪು ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ ಅಂತೂ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇದ್ದಾರೆ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ. ಹಂಗಾಗಿ ಹೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆ್ಯಕ್ಚುಲಿ ನಾವು ನಿಜವಾಗ್ಲೂ ಎಲ್ಲೂ ಕೆಲವೊಬ್ಬರು 1 ವಾರ, 5 ದಿನ, 6 ದಿನ ಈ ಥರ ಟ್ರಿಪ್ಗೆ ಹೋಗೋರು ಕಣ್ಣಿಗೆ ಕಾಣಿಸಲ್ಲ. ನಾವು ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದುಬಿಡ್ತೀವಿ, ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಲ್ಲ. ಹಂಗಾಗಿ ನಮ್ಮದು ಎಲ್ಲರ ಕಣ್ಣು ಕುಕ್ಕೋ ಥರ ಅನ್ನಿಸ್ತಿದೆ. ನನಗೆ ಗೊತ್ತಿಲ್ಲ, ಎಲ್ಲರೂ ನಾನು ಸ್ಟೇಟಸ್ ಹಾಕ್ದಾಗೆಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಹಂಗಾಗಿ ನನಗೆ ಆ ಥರ ಅನ್ನಿಸ್ತು. ಹಂಗೇ ತಿಳಿಸೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನಮ್ಮ ಪ್ರಣಿ ಸ್ಕೂಲಲ್ಲಿ ಎಕ್ಸಾಮ್ ಎಲ್ಲ ಮುಗ್ದಿದ್ದಾಯ್ತಾ. ಯುಗಾದಿ ಹಬ್ಬ ಬಂತಲ್ವಾ, ಹಂಗಾಗಿ ಎಲ್ಲರೂ ಊರಿಗೆ ಹೋಗ್ಬಿಡ್ತಾರೆ. 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ತುಂಬ ಚೆನ್ನಾಗಿತ್ತು. 1 ಡೇಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿರೋರ್ಗಂತೂ ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸು. ನೀವು ಒಂದ್ಸಲ ಹೋಗಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಏನೇನಿತ್ತು, ನಾವೇನೇನು ನೋಡಿದ್ವಿ, ಮಕ್ಳಿಗೆ ಏನೇನು ಆಟ ಆಡಿಸಿದ್ವಿ ಅಂತ ಹೇಳ್ತೀನಿ. ಈಗ ರಜೆ ಇರುತ್ತಲ್ವ, ನೀವೇನಾದರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಅಂದರೆ ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ಫಿಶಸ್ ಫುಲ್ಲು ಒಂದು ಮ್ಯೂಸಿಯಂ ಥರನೇ ಇದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾಯಿದ್ರು ಅಂತ ಅಂದರೆ, ನಮ್ಮ ಪರಿ ಅಂತೂ ಅಲ್ಲೇ ಮೇಲೆ ಹತ್ಬಿಟ್ಟಿದ್ದ. ಆಮಿ ಅಂತ ಅಂದ್ಕೊಂಡು ಅವನ್ನ ಹಿಡ್ದು ನನಗೆ ಸಾಕಾಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತ ಅಂದರೆ, ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಮ್ಮ ಮನೆಯವ್ರ ಜೊತೆನೇ ಹೋಗ್ಬಿಡಿ. ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋದರೆ ಅವ್ರಿಗೆಲ್ಲ ಇಬ್ಬಿಬ್ಬರು ಮಕ್ಕಳು ಒಬ್ಬೊಬ್ರು ಇರ್ತಾರೆ, ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ. ಇನ್ನು ಅಂತೂ ಇವರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಸುಸ್ತಾಗೋಯ್ತು. ನಮ್ಮ ಮನೆಯವರೇ ಫೋನ್ ಇಂದು ಸ್ವಿಚ್ ಆಫ್ ಆಗಿದೆ. ಹಂಗೆ ಸ್ವಲ್ಪ ಎಂಜಾಯ್ ಮಾಡೋಕ್ಕಿರ್ತಾರೆ, ಎಂಜಾಯ್ ಮಾಡಿದ್ದೀನಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವರಿದ್ರೆ ಸ್ವಲ್ಪ ಜಾಸ್ತಿ ಮಕ್ಕಳನ್ನ ನೋಡ್ಕೋತಾರಲ್ವ, ಆವಾಗ ನನಗೆ ಟೈಮ್ ಸಿಗುತ್ತೆ. ಆದ್ರೂ ಪರವಾಗಿಲ್ಲ, ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು, ತುಂಬಾ ಚೆನ್ನಾಗಿತ್ತು. ಫಿಶ್ ಹತ್ರ ಕರ್ಕೊಂಡು ಹೋದಾಗಂತೂ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರದ್ದೇ ಆದ ಪ್ರಪಂಚದಲ್ಲಿ ಮುಳುಗೋಗಿದ್ರು. ಯಾಕಂದರೆ ಅವ್ರ ಫ್ರೆಂಡ್ಸ್ ಅಲ್ವಾ ಇದ್ದಿದ್ದು, ಸ್ಕೂಲಲ್ಲೂ ಅವರೇ ಫ್ರೆಂಡ್ಸು, ಇಲ್ಲೂ ಅವರೇ ಫ್ರೆಂಡ್ಸು. ಹಂಗಾಗಿ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ನಾನು ಆಲ್ಮೋಸ್ಟ್ ನಾವು ಅವ್ರಿಗೆ ಏನೇನು ಬೇಕು ಎಲ್ಲನೂ ತೊಗೊಂಡೋಗಿರಬೇಕು. ಬಟ್ಟೆಗಳು ಮಾತ್ರ ಒಂದು 2-3 ಜೊತೆ ಎಕ್ಸ್ಟ್ರಾನೇ ತೊಗೊಂಡೋಗ್ಬೇಕು. ಯಾಕಂದರೆ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ವ, ಗಲೀಜು ಮಾಡ್ಕೊಬಿಡ್ತಾರೆ. ಹಂಗಾಗಿ ನಾನು ತೊಗೊಂಡೋಗಿದ್ದಕ್ಕೆ ಸರಿ ಹೋಯಿತು. ನಾವು ಇನ್ನೂ ಎಂಟ್ರಿ ಒಳಗಡೆ ಹೋಗ್ತಾ ಇದ್ವಿ, ಅಷ್ಟರಲ್ಲಿ ಆಲೇ ಪ್ರಣೀಲು ಅಲ್ಲಿ ಮಳೆ ಬೇರೆ ಬಂದಿರೋದ್ರಿಂದ ಅಲ್ಲಿ ಬದಿ ಇತ್ತು, ಆ ಬದಿ ಒಳಗೆ ಹೋಗಿ ದಬಾಕೊಂಡೇ ಬಿಟ್ಟ. ಬಟ್ಟೆ ಫುಲ್ಲು ಅದು ಬದಿಯಾಗೋಯ್ತು. ನಾನು ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತು ಈ ಡ್ರೆಸ್ ಹಾಕಿ ಆಟಾಡೋಕ್ಕೆ ಬಿಟ್ವಿ. ಅಲ್ಲಿ ಫಸ್ಟು ನಾವು ಒಂದು ವಾಕಿಗೆ ಹೋಗಿದ್ವಿ. ಫುಲ್ಲು ವಾಕೆಲ್ಲ ಮಾಡಿಕೊಂಡು ನಾವೆಲ್ಲ ತಿಂಡಿ ತಿಂದ್ಕೊಂಡು, ಲಾವಣ್ಯ ಮತ್ತು ಮಾನಸ ಮತ್ತು ಲಿಕ್ಕಿ, ಭವ್ಯ ಎಲ್ಲ ಸೇರಿಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಬಂದಿದ್ದರು. ನಿಜವಾಗ್ಲೂ ನನ್ನ ಎಲ್ಲರೂ ಎಬ್ಬರಿಸಿದ್ದಾರೆ, ನಾನಂತೂ ಎದ್ದೋಳೇ ಇಲ್ಲ. 6 ಗಂಟೆಗೆ ಎದ್ದು ನಾನು ರೆಡಿಯಾಗಿರೋದೇ ಹೆಚ್ಚು. ಇನ್ನು ನಾನು ಏನು ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ನನಗೇನಾದರೂ ಕಷ್ಟ ಅನಿಸಿದ್ರೆ ನನಗೂ ಮಾಡ್ಕೊಂಡು ಹೋಗಬೇಕಿತ್ತು, ಏನಾದರೂ ಅನ್ನಿಸಿತ್ತು. ಬಟ್ ನನಗೇನಾದರೂ ಕಷ್ಟ ಅಂತ ಅಂದರೆ, ನಾನು ಪ್ರತಿ ಸಲ ಹೇಳ್ದಂಗೆ ನಂಗೆ ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಎದ್ದೋಳಕ್ಕಾಗಲ್ಲ. ಹಂಗಾಗಿ ನಾನು ಏನು ತೊಗೊಂಡೋಗಿರಲಿಲ್ಲ. ಈಸಿಯಾಗಿ ಸಿಗುತ್ತಲ್ಲ ಸ್ನ್ಯಾಕ್ಸು, ಫ್ರೂಟ್ಸು ಎಲ್ಲ ತೊಗೊಂಡೋಗಿದ್ದೆ. ಹಂಗೆ ಮಕ್ಕಳು ಅವರು ತುಂಬ ಅದು ಖುಷಿ ಆಯಿತು ನನಗೆ. ಪಾಪ ನೈಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಎಲ್ಲ ಬೇಗ ಎದ್ದು ಎಲ್ಲರಿಗೂ ಮಾಡ್ಕೊಬಂದಿದ್ರು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ. ಅಲ್ಲೇ ಹೇಳಿದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಪಾಲಕ್ ಪನ್ನೀರ್ ಮಾಡ್ಕೊಬಂದಿದ್ಲು ಲಾವಣ್ಯ, ಮಾನಸ, ದೋಸೆ, ಚಪಾತಿ, ಲಿಕ್ಕಿ ಎಲ್ಲ ಸೇರ್ಕೊಂಡು ಮಾಡಿದರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾವು ಮಕ್ಕಳನ್ನ ಫಸ್ಟು ಪಾರ್ಕಲ್ಲಿ ಬಿಟ್ಬಿಟ್ಟು ಆಟ ಆಡಿಸಿದ್ವಿ. ಅವ್ರಿಗೆ ಎಷ್ಟು ಸುಸ್ತಾಗುತ್ತೆ ಅಷ್ಟೊತ್ತವರೆಗೂ ನಾವು ಪಾರ್ಕಲ್ಲಿ ಆಟಾಡಿದ್ವಿ. ಇಲ್ಲಿ ನಾಗಪುಷ್ಪ ಹೂವು ಎಷ್ಟು ಸ್ಮೆಲ್ ಬರ್ತಾಯಿತ್ತು ಅಂತ ಅಂದರೆ, ಆ ಪಾರ್ಕ್ ಫುಲ್ಲು ಹರಡ್ಬಿಟ್ಟಿತ್ತು. ಅಷ್ಟು ಸ್ಮೆಲ್ಲು ಘಮ 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 ಅಂತಾಯಿತು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಒಂದಷ್ಟು ಹೂವುಗಳನ್ನ ಕಿತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡಿದ್ವಿ ನಾನು, ಮಾನಸ, ಲಾವಣ್ಯ ಎಲ್ಲರೂ. ಅಷ್ಟು ಘಮ ಘಮ ಘಮ, ಅಷ್ಟು ಸ್ಮೆಲ್ಲು ನೋಡಿ ಎಷ್ಟು ಹೂವು ಬಿಟ್ಟಿದೆ.
ನಾವೆಲ್ಲಾದರೂ ಹೋಗಬೇಕು ಅಂತ ಅಂದರೆ ಬೆಳಿಗ್ಗೆನೇ ಬಿಡಬೇಕು, ಯಾಕಂದರೆ ಟೈಮು ನಮಗೆ ಚೆನ್ನಾಗಿ ಸಿಗುತ್ತೆ. ಮಕ್ಕಳನ್ನ ಆಟಾಡ್ಸೋಕ್ಕಾಗಲಿ, ಆ ಪ್ಲೇಸ್ಗಳನ್ನ ನೋಡೋಕ್ಕಾಗಲಿ ಟೈಮು ತುಂಬ ಚೆನ್ನಾಗಿ ಸಿಗುತ್ತೆ. ಬೇಗನೆ ಹೊರಡಬೇಕು. ನಾವು ಹೊರಟಾಗ 7 ಆಗಿತ್ತು. ಅಲ್ಲಿ ಹೋಗಿ ರೀಚ್ ಆದಾಗ ನಾವು 1:45 ಹೋಗ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ನನಗೆ ಎಷ್ಟೇ ಬಿಸಿಲಿದ್ರು ನನಗೆ ಐಸ್ ಕ್ರೀಮು ಜ್ಯೂಸಸ್ ಎಲ್ಲ ಕುಡಿಯೋಕ್ಕಾಗಲ್ಲ. ಹಾಗಾಗಿ ನಾನು ಕಾಫಿನೇ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಪಾರ್ಕೆಲ್ಲ ಒಂದು ರೌಂಡು. ಅಲ್ಲಿ ಫುಲ್ಲು ಮಕ್ಕಳೆಲ್ಲ ಆಟಾಡೋಕ್ಕೆ ಟ್ರೈನ್, ಎಕ್ಸಿಬಿಷನಲ್ಲಿ ಏನೇನು ಇಟ್ಟಿರ್ತಾರೆ ಪ್ರತಿಯೊಂದು ಇದೆ. ಎಕ್ಸಿಬಿಷನಲ್ಲಾದರೆ 80 ರುಪೀಸ್ ಇರಲಿ, 80 ರುಪೀಸ್ ಅಮೌಂಟ್ ಆಗುತ್ತೆ. ಇಲ್ಲೇನೇ ನಾವು ನೋಡಬೇಕು ಅಂದ್ರೂ, ಜಸ್ಟ್ ಆಟಾಡಬೇಕಂದ್ರೂ 30 ರುಪೀಸ್ ಇದೆ. ಈ ಫಿಶಸ್ ನೋಡಬೇಕು ಅಂದಾಗ ಮಾತ್ರ 80 ರುಪೀಸ್ ಏನೋ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ 50 ರುಪೀಸು 30 ರುಪೀಸು ಸಮಥಿಂಗ್ ಇತ್ತು. ನಿಮಗೆ ಕನ್ಫರ್ಮ್ ಆಗಿ ಪ್ರೈಸ್ ಏನಾದರೂ ಬೇಕಂದರೆ ಯಾವುದ್ಯಾವುದಕ್ಕೆ ಏನೇನು ಅಂತ ಅಂದ್ಬಿಟ್ಟು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸು ಅಂತಲೇ ಹೇಳ್ಬೋದು. ಈ ಬೋಟಿಂಗಲ್ಲಿ ಹೋದರೆ ಮಕ್ಕಳು ಎಂಜಾಯ್ ಮಾಡಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮಕ್ಕಳು ಅಮ್ಮದಿರಿದ್ದೀವಲ್ಲ, ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಮಕ್ಕಳಿಗೆ ಕೆಲವೊಂದು ಫೋಟೋ ತೆಗಿಯೋಣ, ರೀಲ್ಸ್ ಮಾಡೋಣ, ಮಕ್ಕಳಿಗೂ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂದರೆ ಅವ್ರು ಏನು ಮಾಡಲೇ ಇಲ್ಲ. ಅವ್ರದ್ದೇ ಒಂದು ಪ್ರಪಂಚ, ಅವ್ರದ್ದೇ ಒಂದು ಖುಷಿ, ಎಲ್ಲರೂ ಸೇರಿಕೊಂಡು ಅವ್ರ ಪಾಡ್ಗೆ ಅವರಿದ್ದರು. ಇನ್ನು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಈ ಟ್ರೈನ್ಗೆ ಹೋದರೆ, ಈ ಟ್ರೈನಲ್ಲಿ ಇಡೀ ಅಲ್ಲಿ ಏನೇನಿದೆ ಪ್ರತಿಯೊಂದೂ ಈ ಟ್ರೈನಲ್ಲಿ ಒಂದು ರೌಂಡು ತೋರಿಸ್ತಾರೆ. ಎಲ್ಲನೂ ನೋಡಿಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು. ಈ ಟ್ರೈನಲ್ಲಂತೂ ತುಂಬಾ ಚೆನ್ನಾಗಿತ್ತು. ಅವರು ಒಂದೇ ಒಂದು ರೌಂಡ್ ಹೋಗಿದ್ದಕ್ಕೆ ಮತ್ತೆ ಹೋಗೋಣ ಅಂತ ಅನ್ನಿಸ್ತಿತ್ತು. ತುಂಬ ಖುಷಿ ಆಯಿತು. ಈ ಟ್ರೈನ್ ಹತ್ರ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ನಾವೆಲ್ಲರೂ ಫ್ರೆಂಡ್ಸ್ ಜೊತೆ ಹೋಗ್ತೀವಂದರೆ ಎಷ್ಟು ಎನರ್ಜಿ, ಎಷ್ಟು ಖುಷಿ, ಎಷ್ಟು ಸಂಭ್ರಮ. ಅದೇ ಫ್ಯಾಮಿಲಿ ಜೊತೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಯಾಕೆ ಗೊತ್ತಾ? ಕಂಫರ್ಟಬಲ್ ಆಗಿರಲ್ಲ. ನಾವೊಂದು ಫೋಟೋ ತೆಗಿಬೇಕಂದ್ರೂ ಏನು ಅನ್ಕೋತಾರೋ ಏನೋ ಅಂತ ಎಲ್ಲ ಅನ್ಕೋತಾ ಇರ್ತೀವಿ. ಬಟ್ ಫ್ರೆಂಡ್ಸ್ ಹಂಗಲ್ಲ. ಫ್ರೆಂಡ್ಸು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಫ್ರೆಂಡ್ಸು ಕಂಫರ್ಟಬಲ್ ಅಂತ ಹೇಳಿದ್ದು ಅಷ್ಟೇ.
ನೀವು ಏನಾದರೂ ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸ್ಗೆ ಖಂಡಿತ ಹೋಗಿ ಬರ್ಬೋದು. ಬೋಟಿಂಗ್ ಇದೆ, ಗೇಮ್ಸ್ ಇದೆ, ಮಕ್ಳಿಗೆ ಆಟ ಆಡೋಕ್ಕೆ ಪಾರ್ಕ್ ಇದೆ. ಒನ್ ಡೇ ಫುಲ್ಲು ಎಂಜಾಯ್ ಮಾಡ್ಬೋದು. ಮಕ್ಕಳು ನೀವು ಎಲ್ಲ ಆಟ ಆಡಿಕೊಂಡು ಬರ್ಬೋದು. ಈ ಫಿಶಸ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ ಈ ಪ್ಲೇಸ್ಗೆ ಹೋದರೆ. ಬೆಂಗಳೂರಲ್ಲಿದ್ದು ಬೇಗ ಹೋಗಿ ನೀವು ಒನ್ ಡೇಲಿ ವಾಪಸ್ ಬರ್ಬೋದು ಅಂತ ಅಂದರೆ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ವಿಡಿಯೋದಲ್ಲಿ ನೋಡಿದ್ದೀರ ಅಲ್ವಾ. ನಿಮಗೂ ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ ಸಮ್ಮರಲ್ಲಿ ಮಕ್ಕಳನ್ನ ಕರ್ಕೊಂಡು ಬೇರೆ ದೂರ ಹೋಗೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಎತ್ಕೊಂಡು ಮತ್ತು ನೈಟೆಲ್ಲ ಸ್ಟೇ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಪ್ಲೇಸ್ಗೆ ಬೆಳಗ್ಗೆನೇ ಹೋಗಿ ಈವ್ನಿಂಗ್ ಅಷ್ಟರಲ್ಲಿ ಬಂದುಬಿಡ್ಬೋದು. ಈ ಪ್ಲೇಸ್ ಏನು ದೂರ ಇಲ್ಲ. ಕಬ್ಬನ್ ಪಾರ್ಕ್ ಇದೆಯಲ್ಲ ಅದ್ರ ಪಕ್ಕನೇ ಬಾಲಭವನ ಅಂತ ಇದೆ. ಅಲ್ಲೇ ನಾನು ವೀಡಿಯೋಸು ಅದು ಇದು ಹಾಕ್ತೀನಲ್ಲ, ಎಲ್ಲೋ ತುಂಬ ದೂರ ಹೋಗ್ಬಿಟ್ಟಿದ್ದಾಳೆ ರಶ್ಮಿ ಅಂತ ಅಂದ್ಕೊಂಬಿಡ್ತೀರಾ. ಎಲ್ಲರೂ ಕೇಳ್ತಾ ಇದ್ದೀರಲ್ವಾ, ಇಲ್ಲೇ ನಾನು ಹೋಗಿದ್ದಿದ್ದು ಕಬ್ಬನ್ ಪಾರ್ಕ್ಗಷ್ಟೇ, ಎಲ್ಲೂ ದೂರ ಹೋಗಿಲ್ಲ. ಕೆಲವೊಬ್ಬರು ನೀವೆಲ್ಲರೂ 5 days 6 days 2 days ಆ ಥರ ತಿಳ್ಕೊಂಡಿದ್ದೀರಾ. ಇಷ್ಟೇ ಮುಗಿಸ್ತಿದ್ದು ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಬಾಲಭವನ. ಇದೇ ನಮ್ಮ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದು ಮಾನಸ. ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.